ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ಟ್ರೀಮ್ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾನಿಲ್ಲಿ ಬರ್ತಿರ್ತಕ್ಕಂತಹ ಸಂಖ್ಯೆ ಕುಜ ಯಂತ್ರ, ಕುಜಗ್ರಹಕ್ಕೆ ಬಳಸ್ತಕ್ಕಂತಹ ಯಂತ್ರ. ಕುಜಗ್ರಹ ಧೈರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಗ್ರಹ, ಅದನ್ನು ಮಂಗಳ ಗ್ರಹ ಅಂತಲೂ ಕರಿತೀವಿ. ಯಾರಿಗೆ ಜಾತಕದಲ್ಲಿ ಕುಜದೋಷ ಇದ್ದು ಮತ್ತು ರಾತ್ರಿಯ ವೇಳೆ ನಿದ್ರೆ ಬರುತ್ತಾ ಇರುವುದಿಲ್ಲ, ಭಯ ಆಗ್ತಕ್ಕಂಥದ್ದು, ಕೆಟ್ಟ ಸ್ವಪ್ನಗಳು ಬೀಳುವುದು, ಆಕ್ಸಿಡೆಂಟ್ ಆಗುವ ಸಂಭವಗಳು ಇದ್ದಾಗ ಮತ್ತು ಸ್ಪೆಷಲಿ ಗಂಡ ಹೆಂಡತಿ ಜಗಳ, ಅದರಲ್ಲೂ ಗಂಡನಿಂದ ಹೆಂಡತಿಗೆ ತೊಂದರೆ ಆಗ್ತಾ ಇದ್ದಾಗ ಇಂತಹ ಕುಜಯಂತ್ರವನ್ನು ಧರಿಸಬೇಕಾಗ್ತದೆ. ಮತ್ತು ಯಾರಿಗೆ ಜಾತಕದಲ್ಲಿ ಕುಜಗ್ರಹ ಅಸ್ತನಾಗಿದ್ದಾಗ, ನೀಚನಾಗಿದ್ದಾಗ ಈ ಯಂತ್ರಗಳನ್ನು ರಚಿಸಿ ತಾಯತದಲ್ಲಿ ಧರಿಸಿಕೊಂಡ್ರೆ ತುಂಬ ಕೆಲಸವನ್ನು ಮಾಡುತ್ತೆ. ಅದನ್ನು ಗಿಡಮೂಲಿಕೆಗಳ ಮುಖಾಂತರ ಯಂತ್ರಕ್ಕೆ ತುಂಬಬೇಕಾಗುತ್ತೆ. ಹೇಗೆ? ಒಂದು ತಾಮ್ರದ ತಗಡಿನಲ್ಲಿ ನಾನು ತೋರಿಸಿರ್ತಕ್ಕಂತಹ ನಂಬರ್ಗಳನ್ನು ಬರೆದು ಅದಕ್ಕೆ ಬೇಕಾಗ್ತಕ್ಕಂತಹ ಗಿಡಮೂಲಿಕೆಗಳನ್ನು ತುಂಬಿ ಅದಕ್ಕೆ ಪ್ರಾಣಪ್ರತಿಷ್ಠೆ, ಪ್ರಾಣಶಕ್ತಿಯನ್ನು ತುಂಬಿ ಮಂಗಳವಾರದ ದಿನ ಇದನ್ನು ಧರಿಸಿಕೊಂಡಾಗ ಕುಜಗ್ರಹದಿಂದ ಆಗ್ತಕ್ಕಂತಹ ಸಮಸ್ಯೆಗಳು ನಿವಾರಣೆ ಆಗ್ತದೆ ಮತ್ತು ದೋಷ ನಿವಾರಣೆ ಆಗುತ್ತೆ. ವಿಶೇಷವಾಗಿ ಭಯ, ನಿದ್ರೆ ಬರದೇ ಇರತಕ್ಕಂಥದ್ದು, ಕೆಟ್ಟ ಸ್ವಪ್ನಗಳು, ಪ್ರೇತಗಳ ಬಾಧೆ, ಮಾಂತ್ರಿಕ ಬಾಧೆ, ತಾಂತ್ರಿಕ ಬಾಧೆಗಳು, ಇಂತಹ ಸಮಸ್ಯೆಗಳು ಈ ಯಂತ್ರವನ್ನು ಧರಿಸುವುದರಿಂದ ವಿಶೇಷವಾಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ಈ ರೀತಿ ತಾಮ್ರದ ತಗಡಿನಲ್ಲಿ ಬರೆದು 3 ಲೈನ್, ಮೇಲ್ಗಡೆ 3 ಲೈನು ಅಂದರೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಆಗಿ 3 ಲೈನ್ಗಳನ್ನ ಬರ್ಕೊಂಡು ತಾಮ್ರದ ತಗಡಿನಲ್ಲಿ 8, 3, 10 ಮೇಲ್ಗಡೆ ಭಾಗದಲ್ಲಿ 9, 7, 5, 4, 11, 6 ಇದು ಕುಜಗ್ರಹದ ಸಂಕೇತ. ಕುಜಗ್ರಹಕ್ಕಾಗಿ ಇರತಕ್ಕಂತಹ ನಂಬರ್ಗಳು. ಈ ನಂಬರ್ಗಳನ್ನು ತಾಮ್ರದ ತಗಡಿನಲ್ಲಿ ಬರೆದು ಇದಕ್ಕೆ ಬೇಕಾಗ್ತಕ್ಕಂತಹ ಗಿಡಮೂಲಿಕೆಗಳನ್ನು ತುಂಬಿ ಪ್ರಾಣಶಕ್ತಿನ ತುಂಬಿ ಪೂಜಿಸಿ ಮಂಗಳವಾರ ದಿವಸ ಧರಿಸಿದರೆ ಕನಿಷ್ಠ ಪಕ್ಷ ಆ ಯಂತ್ರವು 2 ವರ್ಷಗಳ ಕಾಲ ಕೆಲಸ ಮಾಡುತ್ತೆ. ಅಥವಾ ತಾಯ್ತ ಧರಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವ್ಯಕ್ತಿಗಳು ಕನಿಷ್ಠ ಪಕ್ಷ ಒಂದು ಪೇಪರ್ನಲ್ಲಿ ಬರೆದು ಈ ನಂಬರ್ಗಳನ್ನ ಇಟ್ಕೊಂಡ್ರೆ ಬಹಳಷ್ಟು ಕೆಲಸ ಮಾಡುತ್ತೆ. ನಮಗೆ ಆಗ್ತಕ್ಕಂತಹ ಸಮಸ್ಯೆಗಳಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಹಾಗಾಗಿ ಇದನ್ನು ಭಕ್ತರು ಮಾಡಿಕೊಂಡು ಧರಿಸ್ಕೋಬೋದು. ನಮಸ್ಕಾರ.